ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅತಿ ಮುಖ್ಯವಾಗಿರುವಂತಹ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನು ಅಂದ್ರೆ, ಯಾವ ರೀತಿಯಾಗಿ ನೀವು ನಿಮ್ಮ ಲೊಕೇಶನ್ ನ ಆನ್ಲೈನ್ ಅಲ್ಲಿ ಹೈಡ್ ಮಾಡ್ಕೋಬಹುದು ಅಂತ. ಲೊಕೇಶನ್ ನ ಆನ್ಲೈನ್ ಅಲ್ಲಿ ಹೈಡ್ ಮಾಡ್ಕೋಬೇಕು ಅಂದ್ರೆ ಅನೇಕ ವಿಧಾನಗಳಿದೆ. ಮೊದಲಿಗೆ ನಾವೇನ್ ಯೂಸ್ ಮಾಡ್ತೀರಿ ಅಂದ್ರೆ, ನಮ್ಮ ಆಪರೇಟಿಂಗ್ ಸಿಸ್ಟಮ್ ನ VMware ಅಲ್ಲಿ ಯೂಸ್ ಮಾಡ್ತೀರಿ. ಅದಾದ ನಂತರ ನಾವು ನಮ್ಮ ಆಪರೇಟಿಂಗ್ ಸಿಸ್ಟಮ್ ನ ಒಂದು ಕಂಟೈನರ್ ಸರ್ವಿಸ್ ಅಲ್ಲಿ ಯೂಸ್ ಮಾಡ್ತೀರಿ. ಅದಾದ ನಂತರ ನಾವು ಪ್ರಾಕ್ಸಿ ಚೈನ್ ಗಳನ್ನ ಯೂಸ್ ಮಾಡ್ತೀರಿ. ಅದಾದ ನಂತರ IP ಚೇಂಜರ್ ಗಳನ್ನ ಯೂಸ್ ಮಾಡ್ತೀರಿ. ಅದಾದ ನಂತರ ನಾವು ಟಾರ್ ಬ್ರೌಸರ್ ನ ಯೂಸ್ ಮಾಡ್ತೀರಿ. ಇದು ನಮ್ಮ ಐಡೆಂಟಿಟಿನ ಅಥವಾ ನಮ್ಮ ಲೊಕೇಶನ್ ನ ಹೈಡ್ ಮಾಡುವಂತಹ ಒಂದು ವಿಧಾನ. ಇಲ್ಲ ಅಂದ್ರೆ ನಾವು ಸಪರೇಟ್ ಆಗಿ ಟೇಲ್ OS ಅಂತ ಹೇಳ್ಬಿಟ್ಟು ಬರುತ್ತೆ. ಆ ಟೇಲ್ OS ಮೂಲಕ ನಾವು ನಮ್ಮ ಆಪರೇಷನ್ ನ ಅಥವಾ ನಮ್ಮ ಐಡೆಂಟಿಟಿನ ಚೇಂಜ್ ಮಾಡಿಕೊಂಡು ಗೌಪ್ಯವಾಗಿ ಇಟ್ಕೊಂಡು ನಮ್ಮ ಐಡೆಂಟಿಟಿನ ಕಾರ್ಯಗಳನ್ನ ನಿರ್ವಹಿಸ್ತೀರಿ. ಇದರಲ್ಲಿ ನಾನು ಇವತ್ತು ನಿಮ್ಗೆ ಒಂದು ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನೀವು ನಿಮ್ಮ ಲೊಕೇಶನ್ ನ ಚೇಂಜ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಪ್ರತಿ 3 ಸೆಕೆಂಡ್ಗೆ ಅಂತ ಹೇಳ್ಬಿಟ್ಟು ಬನ್ನಿ ತಿಳಿಯೋಣ. ನೀವು ನೋಡ್ತಾ ಇರಬಹುದು, ನನ್ನ ಹತ್ರ ಖಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ರನ್ ಆಗ್ತಾ ಇದೆ. ಈ ಖಾಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಾನೇನ್ ಮಾಡ್ತೀನಿ, ಟರ್ಮಿನಲ್ ನ ಓಪನ್ ಮಾಡಿ ಮೊದಲಿಗೆ ಒಂದು ಕಮಾಂಡ್ ನ ರನ್ ಮಾಡ್ತೀನಿ. ಆ ಕಮಾಂಡ್ ಏನು ಅಂದ್ರೆ apt-get update ಅಂತ ಹೇಳ್ಬಿಟ್ಟು. ಈ ಅಪ್ಡೇಟ್ ಕಮಾಂಡ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ರೆಪಾಸಿಟರೀಸ್ ನ ಅಥವಾ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ರನ್ ಆಗ್ತಾ ಇರುವಂತಹ ಒಂದು ಪ್ಯಾಕೇಜಸ್ ನ ಅಪ್ಡೇಟ್ ಮಾಡುತ್ತೆ. ಅದಾದ ನಂತರ ನಾವು ಅಪ್ಗ್ರೇಡ್ ಕಮಾಂಡ್ ನ ಯೂಸ್ ಮಾಡ್ತೀವಿ. apt-get ಅಪ್ಗ್ರೇಡ್ ಅಂತ ಯೂಸ್ ಮಾಡುತ್ತೆ. ನಮ್ಮ ಹಳೆಯ ವರ್ಷನ್ ಇರುವಂತಹ ಒಂದು ಸಾಫ್ಟ್ವೇರ್ಸ್ ಅಥವಾ ಪ್ಯಾಕೇಜಸ್ ಅಪ್ಗ್ರೇಡ್ ಆಗುತ್ತೆ. ಇಲ್ಲಿ ನಾನು ಅಪ್ಗ್ರೇಡ್ ಮಾಡಕ್ ಹೋಗ್ತಾ ಇಲ್ಲ, ಯಾಕೆ ಅಂದ್ರೆ ನನ್ನ ಹತ್ರ 271 ಪ್ಯಾಕೇಜಸ್ ಅಪ್ಗ್ರೇಡ್ ಪೆಂಡಿಂಗ್ ಇದೆ. ಅದೇ ಕಾರಣಕ್ಕೆ ನಾನು ಅಪ್ಡೇಟ್ ಮಾಡ್ತಾ ಇಲ್ಲ, ಇದು ಟೈಮ್ ಹಿಡಿಯುತ್ತೆ ಅದೇ ಕಾರಣಕ್ಕೆ. ಇದಾದ ನಂತರ ನಾನೇನ್ ಯೂಸ್ ಮಾಡ್ತೀನಿ, ನಾನು ಪೈಥಾನ್ 3 ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರುವಂತಹ ಟೂಲ್ ಪೈಥಾನ್ 3 ನ ಡಿಪೆಂಡೆನ್ಸಿ ಹೊಂದಿರೋದ್ರಿಂದ ಸೊ ನಾನು ಇಲ್ಲಿ ಪೈಥಾನ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಪೈಥಾನ್ ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಖಾಲಿ ಲಿನಕ್ಸ್ ಅಲ್ಲಿ apt-get ಇನ್ಸ್ಟಾಲ್ ಪೈಥಾನ್ ಅಂತ ಕೊಡಬೇಕು ಕಮಾಂಡ್. ಸೊ ಇಲ್ಲಿ ನಾನು ಪೈಥಾನ್ 3 ನ ಇನ್ಸ್ಟಾಲ್ ಮಾಡ್ತಾ ಇರೋದ್ರಿಂದ ಪೈಥಾನ್ 3 ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಪೈಥಾನ್ 3 ಇನ್ಸ್ಟಾಲ್ ಆಗುತ್ತೆ. ಅದರ ಜೊತೆಗೆ ನನಗೆ ಪಿಪ್ ಕೂಡ ಬೇಕು. ಪಿಪ್ ಅಂದ್ರೆ ಪೈಥಾನ್ ನ ಒಂದು ಪ್ಯಾಕೇಜು, ಅದು ಕೂಡ ಬೇಕಾಗಿರುತ್ತೆ. ಅದೇ ಕಾರಣಕ್ಕೆ ನಾನು ಈ ಕಮಾಂಡ್ ನ ಯೂಸ್ ಮಾಡಿದ್ದೀನಿ, apt-get install python 3 pip ಅಂತ ಹೇಳ್ಬಿಟ್ಟು. ಇಲ್ಲಿ -y ಕೊಟ್ಟಾಗ ಈ ಪ್ಯಾಕೇಜ್ ಇನ್ಸ್ಟಾಲ್ ಆಗುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಎರರ್ ಬಂತು ಅಂದ್ರೆ ಸೊ ನೀವು ಈ ಕಮಾಂಡ್ ನ ಯೂಸ್ ಮಾಡಬೇಕಾಗುತ್ತೆ. ಅದು ಏನು ಅಂದ್ರೆ, ಸೊ ನಾನು ಇಲ್ಲಿ ಕಮಾಂಡ್ಸ್ ಬರ್ದೀನಿ ನೋಡಿ. ಸೊ ಆ ಕಮಾಂಡ್ ಏನು ಅಂದ್ರೆ, ಸೊ apt install python 3 pip ಅಂತ ಹೇಳ್ಬಿಟ್ಟು ಈ ಕಮಾಂಡ್ ನ ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಕಮಾಂಡ್ ನ ಕಾಪಿ ಮಾಡೀನಿ. ಕಮಾಂಡ್ ನ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡೀನಿ. app install python 3 ಸ್ಪೇಸ್ python 3 -pip ಅಂತ ಕೊಟ್ಟು ಎಂಟರ್ ಕೊಟ್ಟಾಗ python 3 ಮತ್ತೆ ಈ ಪಿಪ್ ಅನ್ನೋದು ಇನ್ಸ್ಟಾಲ್ ಆಗುತ್ತೆ. ಸೊ ಇದರ ನೀವು ಇನ್ಸ್ಟಾಲ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಬೇಕಂದ್ರೆ ಇದರ ವರ್ಷನ್ ನ ನೀವು ಚೆಕ್ ಮಾಡಬೇಕಾಗುತ್ತೆ. ವರ್ಷನ್ ನ ಚೆಕ್ ಮಾಡ್ಬೇಕಂದ್ರೆ python 3 ಸ್ಪೇಸ್ -ವರ್ಷನ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಇನ್ಸ್ಟಾಲ್ ಆಗಿರುವಂತಹ ವರ್ಷನ್ ನಿಮ್ಗೆ ತೋರಿಸುತ್ತೆ. ನೀವು ನೋಡಿ, ನಾನು ಕಮಾಂಡ್ ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ python 3 ನ ವರ್ಷನ್, ಸಾರಿ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ, ಅದೇ ಕಾರಣಕ್ಕೆ ಎರರ್ ಬಂದಿದೆ. ಇದು python 3 ಅಂತ ಕೊಟ್ಟು -ವರ್ಷನ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ python 3 ನ ವರ್ಷನ್ ಇಲ್ಲಿ ತೋರಿಸ್ತಾ ಇದೆ ನೋಡಿ, python 3.13.9 ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಆಗಿದೆ. ಅದರ ಜೊತೆಗೆ ಪಿಪ್ ನ ವರ್ಷನ್ ಕೂಡ ಚೆಕ್ ಮಾಡ್ಬೇಕಂದ್ರೆ ನೀವು ಪಿಪ್ ಸ್ಪೇಸ್ -ವರ್ಷನ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಇದರ ವರ್ಷನ್ ತೋರಿಸುತ್ತೆ ನೋಡಿ. ನೀವು ನೋಡ್ತಾ ಇರಬಹುದು, ಪಿಪ್ ನ ವರ್ಷನ್ 26.0.1 ವರ್ಷನ್ ಇದು ಕೂಡ ಇನ್ಸ್ಟಾಲ್ ಆಗಿದೆ. ಇನ್ ಕೇಸ್ ನಿಮ್ಗೆ ಇದು ಇನ್ಸ್ಟಾಲ್ ಮಾಡುವಾಗ ಏನಾದ್ರು ಎರರ್ ಬಂತು ಅಂದ್ರೆ ಈ ಕಮಾಂಡ್ ನ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಅದು ಇನ್ಸ್ಟಾಲ್ ಆಗುತ್ತೆ. apt install python 3 ಸ್ಪೇಸ್ python 3 -pip ಅಂತ ಹೇಳ್ಬಿಟ್ಟು. ಇದಾದ ನಂತರ ನೀವು ಒಂದು ಸಾಫ್ಟ್ವೇರ್ ನ ಅಥವಾ ಒಂದು ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಪ್ಯಾಕೇಜ್ ಹೆಸರು ಬಂದು apt-get install ಟಾರ್ ಅಂತ ಒಂದು ಕಮಾಂಡ್ ಕೊಡಿ. apt-get install ಟಾರ್ ಅಂತ ಕೊಟ್ಟು ಟಾರ್ ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ apt-get install ಟಾರ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಟಾರ್ ಪ್ಯಾಕೇಜ್ ಇನ್ಸ್ಟಾಲ್ ಆಗುತ್ತೆ. ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ನನಗೆ ಈ ರೀತಿಯಾಗಿ ತೋರಿಸ್ತಾ ಇದೆ. ನಿಮ್ಗೆ ಆಲ್ರೆಡಿ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಅದು ಇನ್ಸ್ಟಾಲ್ ಆಗುತ್ತೆ. ಇದು ಇನ್ಸ್ಟಾಲ್ ಆದ ನಂತರ ನೀವು ಟಾರ್ ಸರ್ವಿಸಸ್ ನ ರನ್ ಮಾಡಬೇಕಾಗುತ್ತೆ. ಸೊ ಟಾರ್ ನ ರನ್ ಮಾಡ್ಬೇಕಂದ್ರೆ ಸರ್ವಿಸ್
ಟಾರ್ ಅಂತ ಕೊಟ್ಟು ಸ್ಟಾರ್ಟ್ ಅಂತ ಕೊಡಿ, START ಸ್ಟಾರ್ಟ್ ಅಂತ ಕೊಟ್ಟು ಎಂಟರ್ ಕೊಟ್ಟಾಗ ಟಾರ್ ಅನ್ನೋ ಒಂದು ಸರ್ವಿಸಸ್ ರನ್ ಆಗುತ್ತೆ ನೋಡಿ. ನಾನು ಆ ಕಮಾಂಡ್ ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟೀನಿ. ಎಂಟರ್ ಕೊಟ್ಟಾಗ ಟಾರ್ ಅನ್ನೋ ಸರ್ವಿಸಸ್ ರನ್ ಆಗ್ತಾ ಇದೆ. ಸೊ ಚೆಕ್ ಮಾಡ್ಬೇಕಂದ್ರೆ ಟಾರ್ ಸರ್ವಿಸ್ ರನ್ ಆಗ್ತಾ ಇದೆಯೋ ಅಂತ ಇಲ್ವೋ ಅಂತ ಸರ್ವಿಸ್ ಟಾರ್ ಸ್ಟೇಟಸ್ ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಡಿ. ನೋಡಿ ಇಲ್ಲಿ ಟಾರ್ ಸರ್ವಿಸ್ ಆಕ್ಟಿವ್ ಆಗಿದೆ ಮತ್ತೆ ರನ್ ಆಗ್ತಾ ಇದೆ. ಇವಾಗ ನಾವು ನಮ್ಮ ಸಿಸ್ಟಮ್ ಅಲ್ಲಿ ಮೊದಲಿಗೆ ಸಿಸ್ಟಮ್ ನ ನಾವು ಅಪ್ಡೇಟ್ ಅಪ್ಗ್ರೇಡ್ ಮಾಡಿರಿ. ಅದಾದ ನಂತರ ಪೈಥಾನ್ 3 ಮತ್ತೆ ಪಿಪ್ ನ ಇನ್ಸ್ಟಾಲ್ ಮಾಡಿರಿ. ಅದಾದ ನಂತರ ನಾವು ಟಾರ್ ಸರ್ವಿಸಸ್ ನ ಇನ್ಸ್ಟಾಲ್ ಮಾಡಿರಿ. ಇವಾಗ ನಾವು ನಮ್ಮ IP ಅಡ್ರೆಸ್ ನ ಅಥವಾ ಲೊಕೇಶನ್ ನ ಜಂಪ್ ಮಾಡ್ಬೇಕಂದ್ರೆ ಮತ್ತೊಂದು ಸರ್ವಿಸ್ ನ ಯೂಸ್ ಮಾಡಬೇಕಾಗುತ್ತೆ. ಅದು ಟಾರ್ ನ ಸರ್ವಿಸಸ್, ಅದು ಬಂದು ಟಾರ್ನೆಟ್ ಅಂತ ಹೇಳ್ಬಿಟ್ಟು. ಈ ಟಾರ್ನೆಟ್ ನ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಸೊ ಅನೇಕ ವಿಧಾನಗಳಿದೆ. ಮೊದಲಿಗೆ ನಾವು ಗಿಟ್ಹಬ್ ಗಳ ಮೂಲಕ ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಗಿಟ್ಹಬ್ ಅಲ್ಲಿ ಬರುವಂತಹ ಪ್ಯಾಕೇಜಸ್ ಗಳ ಮೂಲಕ ಇನ್ಸ್ಟಾಲ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವು ಕಮಾಂಡ್ ನ ಮೆನ್ಷನ್ ಮಾಡಬೇಕಾಗುತ್ತೆ. ಆ ಕಮಾಂಡ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ಪಿಪ್ ಇನ್ಸ್ಟಾಲ್ ಪೈಥಾನ್ ಟಾರ್ನೆಟ್ ಅಂತ ಹೇಳ್ಬಿಟ್ಟು ಈ ಕಮಾಂಡ್ ನ ನೀವು ಮೆನ್ಷನ್ ಮಾಡಿದ್ರೆ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಟಾರ್ನೆಟ್ ಇನ್ಸ್ಟಾಲ್ ಆಗುತ್ತೆ. ನೋಡಿ ನಾನು ಮೆನ್ಷನ್ ಮಾಡ್ತಾ ಇದೀನಿ, ಪಿಪ್ ಇನ್ಸ್ಟಾಲ್ ಪೈಥಾನ್ ಟಾರ್ನೆಟ್ ಅಂತ ಹೇಳ್ಬಿಟ್ಟು. ಇದು ಎಂಟರ್ ಕೊಟ್ಟಾಗ ನಿಮ್ಗೆ ಇನ್ ಕೇಸ್ ಏನಾದ್ರು ಈ ರೀತಿಯಾಗಿ ಬರ್ತಾ ಇದ್ರೆ ಆಪ್ಷನ್ ಈ ರೀತಿಯಾಗಿ ನಿಮ್ಗೆ ಏನಾದ್ರು ಎರರ್ ಬರ್ತಾ ಇದೆ, ಎಕ್ಸ್ಟರ್ನಲಿ ಮ್ಯಾನೇಜ್ಡ್ ಎನ್ವಿರಾನ್ಮೆಂಟ್ ಅಂತ ಎರರ್ ಬರ್ತಾ ಇದೆ, ನೀವು ಈ ರೀತಿಯಾಗಿ ಟಾರ್ನೆಟ್ ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಪಿಪ್ ಎಕ್ಸ್ ಇನ್ಸ್ಟಾಲ್ ಟಾರ್ನೆಟ್ ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಟಾರ್ನೆಟ್ ಇನ್ಸ್ಟಾಲ್ ಆಗುತ್ತೆ. ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಇದು ನನಗೆ ಈ ರೀತಿಯಾಗಿ ತೋರಿಸ್ತಾ ಇದೆ. ಇಲ್ಲ ಅಂದ್ರೆ ನಿಮ್ಗೆ ಟಾರ್ನೆಟ್ ಕೂಡ ಈ ರೀತಿಯಾಗಿ ಇನ್ಸ್ಟಾಲ್ ಆಗುತ್ತೆ ಈ ಕಮಾಂಡ್ ಮೂಲಕ. ಪಿಪ್ ಎಕ್ಸ್ ಇನ್ಸ್ಟಾಲ್ ಟಾರ್ನೆಟ್ ಅಂತ ಕೊಟ್ಟಾಗ ಟಾರ್ನೆಟ್ ಕೂಡ ಇನ್ಸ್ಟಾಲ್ ಆಗುತ್ತೆ. ಅದಾದ ನಂತರ ನೀವು ಈ ಎನ್ವಿರಾನ್ಮೆಂಟ್ ನ ಬ್ರೇಕ್ ಮಾಡಬೇಕಾಗುತ್ತೆ. ಸೊ ಇದನ್ನ ಬ್ರೇಕ್ ಮಾಡ್ಬೇಕಂದ್ರೆ ಸೊ ಒಂದು ಕಮಾಂಡ್ ಇದೆ. ಆ ಕಮಾಂಡ್ ಏನಂದ್ರೆ ಸೊ ಈ ಕಮಾಂಡ್ ಪಿಪ್ ಇನ್ಸ್ಟಾಲ್ ಟಾರ್ನೆಟ್ -- ಬ್ರೇಕ್ ಸಿಸ್ಟಮ್ ಪ್ಯಾಕೇಜಸ್ ಅಂತ ಹೇಳ್ಬಿಟ್ಟು. ನೋಡಿ ಈ ಕಮಾಂಡ್ ನ ನೀವು ಮೆನ್ಷನ್ ಮಾಡಿದಾಗ ನಿಮ್ಗೆ ಯಾವುದೇ ರೀತಿಯಾದಂತಹ ಎರರ್ ಬರೋದಿಲ್ಲ. ಇದಾದ ನಂತರ ಇದೆಲ್ಲ ಕಮಾಂಡ್ಸ್ ರನ್ ಮಾಡಿದ ನಂತರ ನೀವು ಒಂದ್ಸತಿ ಸೊ ನೋಡಿ ಇದನ್ನ ರನ್ ಮಾಡಿದೆ ನಾನು, ಪಿಪ್ ಇನ್ಸ್ಟಾಲ್ ಟಾರ್ನೆಟ್ -- ಬ್ರೇಕ್ ಸಿಸ್ಟಮ್ ಪ್ಯಾಕೇಜಸ್ ಅಂತ. ಇದಾದ ನಂತರ ನೀವು ಜಸ್ಟ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಟಾರ್ನೆಟ್ ಅಂತ ಕಮಾಂಡ್ ನ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಟಾರ್ನೆಟ್ ಪ್ರಾಪರ್ ಆಗಿ ಇನ್ಸ್ಟಾಲ್ ಆಗಿದೆ. ಈ ರೀತಿಯಾಗಿರುವಂತಹ ಒಂದು ಸ್ಕ್ರೀನ್ ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಓಪನ್ ಆಗ್ತಾ ಆಗುತ್ತೆ. ಸೊ ಇವಾಗ ನಾವು ಇವೆಲ್ಲ ಪ್ಯಾಕೇಜಸ್ ಇನ್ಸ್ಟಾಲ್ ಆಗಿದ ನಂತರ ನಮ್ಮ ಬ್ರೌಸರ್ ಟಾರ್ನೆಟ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಾವು DNS ಅಲ್ಲಿ ಪ್ರಾಕ್ಸಿ ಅಲ್ಲಿ ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಲ್ಲಿ ಚೇಂಜಸ್ ಮಾಡ್ತೀನಿ. ಸೊ ಅದು ಯಾವ ರೀತಿ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ. ಮೊದಲಿಗೆ ನಾನೇನ್ ಮಾಡ್ತೀನಿ, ಅದು ಯಾವುದೇ ಬ್ರೌಸರ್ ಆಗಿರ್ಬೋದು, ನಾನು ಇಲ್ಲಿ ಫೈರ್ಫಾಕ್ಸ್ ನ ತಗೋತಾ ಇದೀನಿ ಎಕ್ಸಾಂಪಲ್. ಇಲ್ಲಿ ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಸೆಟ್ಟಿಂಗ್ಸ್ ಅಲ್ಲಿ DNS ಅಂತ ಸರ್ಚ್ ಮಾಡ್ತೀರಿ, ಅಥವಾ ನೀವು ನೆಟ್ವರ್ಕ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಸರ್ಚ್ ಮಾಡ್ಕೋಬಹುದು. ನಾನು ಇಲ್ಲಿ ಡೈರೆಕ್ಟ್ ಆಗಿ DNS ಅಂತ ಸರ್ಚ್ ಮಾಡಿದಾಗ ನೆಟ್ವರ್ಕ್ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ನೋಡಿ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಾಕ್ಸಿ ಅಂತ ಬರುತ್ತೆ. ಈ ಪ್ರಾಕ್ಸಿಯಲ್ಲಿ ನಾವು ಮ್ಯಾನ್ಯುಯಲ್ ಪ್ರಾಕ್ಸಿ ಕಾನ್ಫಿಗರೇಷನ್ ಗೆ ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಸಾಕೆಟ್ ಹೋಸ್ಟ್ ಅಂತ ಹೇಳ್ಬಿಟ್ಟು ಸಾಕ್ಸ್ ಹೋಸ್ಟ್ ಅಂತ ಏನಿದೆ ಅಲ್ಲಿ 127.0.0 ಅಂತ ಕೊಟ್ಟು ನಮ್ಮ ಪೋರ್ಟ್ ನಂಬರ್ 9050 ಕೊಡ್ತಾ ಇದೀರಿ. ಇದರ ಅರ್ಥ ಏನು ಅಂದ್ರೆ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಲೋಕಲ್ ಅಲ್ಲಿ ರನ್ ಆಗ್ತಾ ಇರುವಂತಹ ಟಾರ್ ಜೊತೆ ಕನೆಕ್ಟ್ ಆಗೋದಕ್ಕೆ ನಾವು ಕೊಡ್ತಾ ಇರೋದು. ಅದಾದ ನಂತರ ಕೆಳಗಡೆ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ಪ್ರಾಕ್ಸಿ DNS ಅಂತ ಹೇಳ್ಬಿಟ್ಟಿದೆ. ಪ್ರಾಕ್ಸಿ DNS ವೆನ್ ಯೂಸಿಂಗ್ ಸಾಕ್ಸ್ ವರ್ಜನ್ 5 ಅಂತ ಇದನ್ನ ನೀವು ಟಿಕ್ ಮಾರ್ಕ್ ಮಾಡಿ ಓಕೆ ಕೊಡ್ಬೇಕಾಗುತ್ತೆ. ಅದಾದ ನಂತರ ಇದನ್ನ ಕ್ಲೋಸ್ ಮಾಡಿ ಇವಾಗ ನಾವು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಟಾರ್ನೆಟ್ ಸರ್ವಿಸಸ್ ನ ಈಸಿಯಾಗಿ ಯೂಸ್ ಮಾಡಬಹುದು. ಟಾರ್ನೆಟ್ ಸರ್ವಿಸಸ್ ನ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ನಾನು ಬೇಸಿಕ್ ಕಮಾಂಡ್ಸ್ ನ ಮೆನ್ಷನ್ ಮಾಡಿ ನೋಡಿ, ಟಾರ್ನೆಟ್ IP ಅಂತ ಕೊಟ್ಟಾಗ ಇದು ನಿಮ್ಮ ಕರೆಂಟ್ IP ಅನ್ನ ತೋರಿಸುತ್ತೆ. ನಾನು ಇಲ್ಲಿ ನನ್ನ IP ಅಡ್ರೆಸ್ ನ ಡಿಸ್ಪ್ಲೇ ಮಾಡ್ತಾ ಇಲ್ಲ, ಆದ್ರೂ ಕೂಡ ನಾನು ನನ್ನ ಆಪರೇಟಿಂಗ್ ಸಿಸ್ಟಮ್ ವರ್ಚುವಲ್ ಎನ್ವಿರಾನ್ಮೆಂಟ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನನ್ನ IP ಅಡ್ರೆಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಾದ ನಂತರ ನನ್ನ ಈ ಆಪರೇಟಿಂಗ್ ಸಿಸ್ಟಮ್ ನಾನು ಯಾವಾಗೂ ಶಟ್ ಡೌನ್ ಮಾಡಿರೋದ್ರಿಂದ ಸೊ ನನಗೆ ಯಾವುದೇ ರಿಸ್ಕ್ ಇಲ್ಲ. ಅದೇ ಕಾರಣಕ್ಕೆ ನಾನು ನನ್ನ ಕರೆಂಟ್ IP ಅಡ್ರೆಸ್ ನ ತೋರಿಸೋದಕ್ಕೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಎನ್ವಿರಾನ್ಮೆಂಟ್ IP ಅಡ್ರೆಸ್. ಸೊ ನೀವು ನೋಡ್ತಾ ಇರಬಹುದು, ನಾನು ಇಲ್ಲಿ ಕಮಾಂಡ್ ನ ಮೆನ್ಷನ್ ಮಾಡೀನಿ ಟಾರ್ನೆಟ್ -IP ಅಂತ ಮೆನ್ಷನ್ ಮಾಡಿ ಎಂಟರ್ ಕೊಟ್ಟಾಗ ಇದು ನನ್ನ ಕರೆಂಟ್ IP ಅಡ್ರೆಸ್ ನ ತೋರಿಸ್ತಾ ಇದೆ. ಸೊ ಈ IP ಅಡ್ರೆಸ್ ನ ನೀವೇನಾದ್ರೂ ಆನ್ಲೈನ್ ಅಲ್ಲಿ DNS ಲೀಕ್ ಅಲ್ಲಿ ಏನಾದ್ರು ಹಾಕಿದ್ರೆ ನನ್ನ ಕರೆಂಟ್ ಲೊಕೇಶನ್ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿ ಕರೆಂಟ್ ಲೊಕೇಶನ್ ನಮ್ದು ಡಿಸ್ಪ್ಲೇ ಆಗ್ಬಾರ್ದು ಅಂದ್ರೆ ನಾವು ನಮ್ಮ IP ಅಡ್ರೆಸ್ ನ ಹೈಡ್ ಮಾಡ್ತೀರಿ. ಸೊ IP ಅಡ್ರೆಸ್ ನ ಹೈಡ್ ಮಾಡಬೇಕು ಅಂದ್ರೆ ನಾವು ಸೊ ಈ ರೀತಿಯಾದಂತಹ ವಿಧಾನಗಳನ್ನ ಯೂಸ್ ಮಾಡ್ತೀವಿ. ಮೊದಲಿಗೆ ನಾವು
ಆಪರೇಟಿಂಗ್ ಸಿಸ್ಟಮ್, ನಮ್ಮ ಆಪರೇಟಿಂಗ್ ಸಿಸ್ಟಮ್ VMware ಅಲ್ಲಿ ರನ್ ಆಗುತ್ತೆ, ಇಲ್ಲ ಅಂದರೆ ಡಾಕರ್ ಕಂಟೈನರ್ಸ್ಗಳಲ್ಲಿ ರನ್ ಆಗುತ್ತೆ. ಅದಾದ ನಂತರ ಪ್ರಾಕ್ಸಿ ಚೈನ್ಗಳನ್ನ ಯೂಸ್ ಮಾಡ್ತೀರಿ, ಟಾರ್ ನೆಟ್ವರ್ಕ್ಗಳನ್ನ ಯೂಸ್ ಮಾಡ್ತೀರಿ. ಅದಾದ ನಂತರ ನಾವು ಬೇರೆ ಬೇರೆ ರೀತಿಯ ಮೆಥಡ್ಗಳನ್ನ ಯೂಸ್ ಮಾಡಿ ನಮ್ಮ IP ಅಡ್ರೆಸ್ನ ಹೈಡ್ ಮಾಡ್ತೀರಿ. ಸೊ ಇವತ್ತು ನಾನು ನಿಮಗೆ ಟಾರ್ನೆಟ್ ಅಲ್ಲಿ ಯಾವ ರೀತಿಯಾಗಿ ನಮ್ಮ IP ಅಡ್ರೆಸ್ನ ಹೈಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇರೋದು. ಈ IP-ನ ಹಾಕಿದ್ರೆ ನನ್ನ ಕರೆಂಟ್ ಲೊಕೇಶನ್ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸೊ ಅದು ಕೂಡ ಈ IP-ನ ನಾನು ಬ್ಲರ್ ಮಾಡ್ತೀನಿ ನನ್ನ ವಿಡಿಯೋದಲ್ಲಿ. ಇವಾಗ ಸೊ ಟಾರ್ನೆಟ್ನ ಈ ಕಮಾಂಡ್ನ ಯೂಸ್ ಮಾಡಿ, ಟಾರ್ನೆಟ್ ಸ್ಪೇಸ್ -interval 60 ಅಂತ ಇದೆ. ಇದು 60 ಬಂದು 1 ನಿಮಿಷಕ್ಕೆ ನಮ್ಮ IP ಅಡ್ರೆಸ್ ಚೇಂಜ್ ಆಗೋದಕ್ಕೆ. ನಾನು ಇಲ್ಲಿ 3 ಸೆಕೆಂಡ್ಗೆ ಮಾತ್ರ ಕೊಡ್ತಾ ಇದ್ದೀನಿ. ಅದಾದ ನಂತರ -count 10 ಅಂತ ಇದೆ. ಈ ಕೌಂಟ್ ಟು 10 ಅಂದರೆ 10 IP ಅಡ್ರೆಸ್ಗೆ ಮಾತ್ರ ಇದು ಸೀಮಿತ. 0 ಕೊಟ್ಟರೆ ಅನ್ಲಿಮಿಟೆಡ್ ಆಗಿ ನಮ್ಮ IP ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಮಾಂಡ್ನ ಮೆನ್ಷನ್ ಮಾಡೀನಿ, ಟಾರ್ನೆಟ್ -interval ಸ್ಪೇಸ್ 3 ಅಂತ ಕೊಟ್ಟಿನಿ. ಇದು ಬರೀ 3 ಸೆಕೆಂಡ್ಗೆ ನನ್ನ IP-ನ ಚೇಂಜ್ ಮಾಡುತ್ತೆ. -count 0 ಅಂತ ಕೊಟ್ಟಾಗ ಅನ್ಲಿಮಿಟೆಡ್ ಆಗಿ ನನ್ನ IP ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾನು ಎಂಟರ್ ಕೊಟ್ಟಾಗ ಸೊ ಟಾರ್ನೆಟ್ ಸರ್ವಿಸಸ್ ಕಾನ್ಫಿಗರ್ ಆಗಿ ಓಪನ್ ಆಗುತ್ತೆ ನೋಡಿ. ಸೊ ಇದು ವೇಟ್ ಮಾಡಿ, ಸ್ವಲ್ಪ ಓಪನ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಬ್ರೌಸರ್ 127.0.0.19050 ಪೋರ್ಟ್ ಏನಿದೆ ಅದಕ್ಕೆ ಕಾನ್ಫಿಗರ್ ಆಗಿದೆ ಇದು. ಸೊ ಮೊದಲಿಗೆ ನನ್ನ IP ಅಡ್ರೆಸ್ 192.42.116.42. ಅದಾದ ನಂತರ ನನ್ನ IP ಅಡ್ರೆಸ್ 171.25.193.82. ಈ ರೀತಿಯಾಗಿ ಪದೇ 3 ಸೆಕೆಂಡ್ಗೆ ನನ್ನ IP ಅಡ್ರೆಸ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ನನ್ನ ಲೊಕೇಶನ್ ಜಂಪ್ ಆಗ್ತಾ ಇರುತ್ತೆ. ಸೊ ನಾನು ಇಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ಅಲ್ಲಿ ನಾನು ಇಲ್ಲಿ DNS ಲೀಕ್ ಅಲ್ಲಿ ಹೋಗ್ತೀನಿ. ನೋಡ್ತಾ ಇರ್ಬೋದು, ನನ್ನ ಕರೆಂಟ್ ಲೊಕೇಶನ್ ನೆದರ್ಲ್ಯಾಂಡ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಕಂಟಿನ್ಯೂಸ್ ಆಗಿ ನನ್ನ IP ಅಡ್ರೆಸ್ ಚೇಂಜ್ ಆಗ್ತಾನೆ ಇದೆ ನೋಡಿ. ಸೊ ಇದನ್ನ ನಾನು ರಿಫ್ರೆಶ್ ಮಾಡಿದ್ರೆ ನನ್ನ ಲೊಕೇಶನ್ ಜಂಪ್ ಆಗ್ತಾನೆ ಇರುತ್ತೆ ನೋಡಿ. ಇದಾದ ನಂತರ ಇವಾಗ ನೆದರ್ಲ್ಯಾಂಡ್ನ ಬೇರೆ ಸಿಟಿಗೆ ಹೋಯ್ತು ಇದು. ಸೊ ಇದನ್ನ ರಿಫ್ರೆಶ್ ಕೊಟ್ಟೆ ನಾನು. ನೋಡಿ ಮೊದಲಿಗೆ ನೆದರ್ಲ್ಯಾಂಡ್ ಇತ್ತು, ಅದಾದ ನಂತರ ಬೇರೆ ಕಂಟ್ರಿಗೆ ಇದು ಜಂಪ್ ಆಗುತ್ತೆ. ನೋಡಿ ಇವಾಗ ಯುನೈಟೆಡ್ ಸ್ಟೇಟ್ಸ್ಗೆ ಜಂಪ್ ಆಗಿದೆ. ಸೊ ಮತ್ತೆ ಇದನ್ನ ರಿಫ್ರೆಶ್ ಮಾಡುತ್ತೆ. ಯುನೈಟೆಡ್ ಸ್ಟೇಟ್ಸ್ ಇಂದ ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಇಂದ ಬೇರೆ ಕಂಟ್ರಿಗೆ ಅಥವಾ ಬೇರೆ ಇದಕ್ಕೆ ಜಂಪ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅನ್ಲಿಮಿಟೆಡ್ ಆಗಿ ನನಗೆ ಇಲ್ಲಿ IP ಅಡ್ರೆಸ್ ರನ್ ಆಗ್ತಾ ಇದೆ ಮತ್ತೆ ಜನರೇಟ್ ಆಗ್ತಾ ಇದೆ, ಮತ್ತೆ ನನ್ನ ಲೊಕೇಶನ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಮತ್ತೆ ಇದನ್ನ ರಿಫ್ರೆಶ್ ಮಾಡಿ ನೋಡ್ತೀನಿ. ಇದು ಲೇಟ್ ಆಗಿ ತಗೊಳುತ್ತೆ ರಿಫ್ರೆಶ್ ಮಾಡಿದಾಗ. ಯಾಕೆ ಅಂದ್ರೆ DNS ರೆಕಾರ್ಡ್ಸು DNS ಸರ್ವರ್ ಅಲ್ಲಿ ಹೋಗಿ ಸೇವ್ ಆಗಿ ಮತ್ತೆ ಡಿಸ್ಪ್ಲೇ ಆಗೋದು ನನಗೆ. TTL ಇದರದ್ದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ. ಬಟ್ ನಮ್ಮ ಐಡೆಂಟಿಟಿ ಚೇಂಜ್ ಆಗ್ತಾನೆ ಇರುತ್ತೆ. ಇಲ್ಲಿ ನೋಡಿ ಮತ್ತೆ IP ಅಡ್ರೆಸ್ ಚೇಂಜ್ ಆಗಿದೆ ನಂದು. ಇದನ್ನ ಮತ್ತೆ ರಿಫ್ರೆಶ್ ಮಾಡುತ್ತೆ. ಯುನೈಟೆಡ್ ಸ್ಟೇಟ್ಸ್ ಇಂದ ಬೇರೆ ಕಡೆಗೆ ಇದು ಜಂಪ್ ಆಗುತ್ತೆ. ಟೆಸ್ಟ್ ಕೂಡ ಮಾಡ್ತಾ ಇದ್ದೀನಿ IP ಅಡ್ರೆಸಸ್ ಮತ್ತು ಸರ್ವರ್ಸ್ ಯಾವ್ಯಾವುದಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ರಿಜಿಸ್ಟರ್ ಆಗಿರುವಂತಹ IP ಇದು 124. ಇಲ್ಲಿ 124 IP ಅಡ್ರೆಸ್, ಅದು ಪಬ್ಲಿಕ್ IP ಅಡ್ರೆಸ್. ಓಕೆ, ಸೊ ನೋಡಿ ನನ್ನ ಅಡ್ರೆಸ್ಗಳು ಚೇಂಜ್ ಆಗ್ತಾನೆ ಇದೆ ಬೇರೆ ಬೇರೆ ಕಂಟ್ರಿಯಿಂದ. ಸೊ ಮೊದಲಿಗೆ ನನ್ನ ಫ್ರಾನ್ಸು ಮತ್ತು ಇಟಲಿ, ಅದಾದ ನಂತರ ನೆದರ್ಲ್ಯಾಂಡು ಮತ್ತು ಸ್ವಿಟ್ಜರ್ಲ್ಯಾಂಡು,
ಈ ರೀತಿಯಾಗಿ ನಮ್ಮ IP ಅಡ್ರೆಸ್ ಪದೇ ಪದೇ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ನೋಡಿ ನನ್ನ ಲೊಕೇಶನ್ ಮತ್ತೆ ಚೇಂಜ್ ಆಗಿದೆ, ನೆದರ್ಲ್ಯಾಂಡ್ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ನೀವು ಆನ್ಲೈನ್ ಅಲ್ಲಿ ನಿಮ್ಮ ಲೊಕೇಶನ್ ನ ಹೈಡ್ ಮಾಡ್ಕೋಬಹುದು, ಮತ್ತೆ ಪ್ರತಿ 3 ಸೆಕೆಂಡ್ಗೆ ನಿಮ್ಮ ಅಡ್ರೆಸ್ ನ ಅಥವಾ ನಿಮ್ಮ ಲೊಕೇಶನ್ ನ ಜಂಪ್ ಮಾಡಬಹುದು. ಇದೇ ರೀತಿ ನಾವು VPN ಗಳಲ್ಲೂ ಕೂಡ ಮಾಡಬಹುದು. ಕೆಲವೊಂದ್ಸತಿ VPN ಗಳೇನಾಗುತ್ತೆ, ನಮ್ಮ ಡೇಟಾನ ಲೀಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕೆ ನಾವು ನಮ್ಮ ಆಪರೇಟಿಂಗ್ ಸಿಸ್ಟಮ್ ನ ಯಾವಾಗೂ ಸೇಫ್ ಎನ್ವಿರಾನ್ಮೆಂಟ್ ಅಲ್ಲಿ ರನ್ ಮಾಡ್ತೀರಿ.